ಎಲ್ಲರಿಗೂ ನಮಸ್ಕಾರ. ನಮ್ಮಪ್ಪ ಅಂತ ಏನೋ ಹೇಳಿದ್ರು, ಅದೇನೋ ಮ್ಯಾಂಗೋ ಶೋ ಏನೋ ಐತೆ ಅಂತ. ಹೋಗೋಣ ಬರ್ತೀನಿ ಅಂದು ಆಲ್ರೆಡಿ ಕ್ಲೋಸ್ ಆಗಿದೆ ಅಂತೆ. ನಾವೆಲ್ಲ ರೆಡಿ ಆಗಿದ್ವಲ್ಲ, ಅದಕ್ಕೆ ಹೋಗೋಣ ಅಂತ ಈಗ ಎಲ್ಲಿಗೋ ಕರ್ಕೊಂಡು ಹೋಗ್ತಾವೆ. ಎಲ್ಲಿಗಂತ ಗೊತ್ತಿಲ್ಲ, ಫುಲ್ ವಿಡಿಯೋ ನೋಡ್ರಿ. ನನಗೂ ಆ್ಯಕ್ಚುಲಿ ಗೊತ್ತಿಲ್ಲ ಈಗ ಎಲ್ಲಿಗೆ ಹೋಗೋದು ಅಂತ. ಆ್ಯಕ್ಚುಲಿ ನಮ್ಮಪ್ಪ ನೀವು ನೋಡ್ಬೋದು ಅಲ್ಲಿ ಕಾರಡ್ಸ ಇದ್ದಾರೆ. ನಾವೆಲ್ಲ ರೆಡಿ ಆಗಿದ್ವಿ, ಈಗ ಕ್ಲೋಸ್ ಅಂತ ಅಂದ್ಬಿಟ್ಟವ್ರು. ಈಗ ಹೌದು ಫ್ರೆಂಡ್ಸ್, ಏನ್ ಮಾಡೋದು ಫ್ರೆಂಡ್ಸ್, ಇವನಿಗೂ ಸಮೇತ ಚೆನ್ನಾಗಿ ಕಣ್ಣಾಗ್ಬಿಟ್ಟಿದೆ. ಫಸ್ಟು ಫ್ರೆಂಡ್ಸ್ ನಾವೀಗ ಕೆಳಗೆ ಬಂದಿದ್ದೀವಿ, ಇದು ಕಾಲ ಹತ್ರ. ಫ್ರೆಂಡ್ಸ್ ಆ್ಯಕ್ಚುಲಿ ಇವನಿಗೂ ಸಮೇತ ನೀವು ನೋಡ್ಬೋದು ಚೆನ್ನಾಗಿ ಕಣ್ಣಾಗ್ಬಿಟ್ಟಿದೆ. ಬಾರೋ ಮುಖ ತೋರಿಸ್ಬಾರೋ, ನೋಡ್ಬೋದು ನೀವು. ನಾನು ಡ್ಯಾನ್ಸ್ ಮಾಡ್ತೀನಿ. ಬೇಡ ಫಸ್ಟ್ ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಬಂತು, ನೆಕ್ಸ್ಟ್ ನಮ್ಮ ಅಪ್ಪಂಗೆ ಬಂತು, ಆಮೇಲೆ ನಂಗೆ ಬಂತು. ಈಗ ಇವನಿಗೂ ಸ್ಟಾರ್ಟ್ ಆಗ್ಬಿಟ್ಟು ಈ ಲಾಸ್ಟ್ ಮಿಕ್ಕಿಯೋದು ಅವನೊಬ್ಬನೇ. ಈಗ ಬಂದರೆ ಇವನ್ ಅವನಿಗೂ ಸಮೇತ ಬರ್ಬೋದು ಅನ್ಸುತ್ತೆ. ಅಪ್ಪ ಮಳೆ ಬರ್ತಿದೆ, ಬಾ. ನೋಡಿದೆ ಮಳೆ ಉದುರ್ತಾ ಇದೆ ಲೈಟಾಗಿ. ಈಗ ಮಳೆ ಶುರುವಾಗಿದೆ. ಏನದು? ಏ ಅದಂತೂ ಸಖತ್ತಾಗೈತೆ ಅಂತ ಪೌಡ್ರ್ ಹಚ್ಕೊಳಕ್ಬೇಕಂತೆ. ಎಷ್ಟು ಚೆನ್ನಾಗಿದೆ ಪೌಡ್ರ್ ಹಚ್ಬೇಕಂತ. ಹೋಗಲೇ ಗೊತ್ತಿಲ್ಲ, ಈಗ ಎಲ್ಲಿಗೆ ಹೋಗ್ತೀವಿ ಅಂತ. ಫುಲ್ ವಿಡಿಯೋ ನೋಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಕಳಿ ಗೊತ್ತ. ನಡೀರಿ ಬೇಗ ನಡೀರಿ. ನಾನು ಹತ್ತು ಬಾ ಕಡೆಗೆ ಹೋಗ್ಬಾ. ಐ ಕಾಂಟ್. ಫ್ರೆಂಡ್ಸ್ ನಾನು ಕಟ್ಟಡಕ್ಕೆ ಮುಂದಕ್ಕೆ ಹೋಗಪ್ಪ ಅಂತ ಕಾಲು ಬಿಟ್ಬಿಟ್ಟು ಸುಮ್ಮನೆ ಹೋಯ್ತಾ ಇದೆ. ಇವ್ರ ಪಡಿ ಇವರು. ಅಪ್ಪ ಕಿವಿ ಕೇಳಿಸ್ಕೊಂಡಿಲ್ವಾ? ನಾನು ಅವಳೇ ಅಮ್ಮಂಗೆ ಹೇಳ್ದೆ ತಾನೆ, ಇನ್ನೂ ಹತ್ತೇ ಇಲ್ಲ ಅಂತ. ಆ್ಯಕ್ಚುಲಿ ನಮ್ಮಪ್ಪ ನಾವು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಎಲ್ಲ ಡಿಸೈಡ್ ಆಯ್ತಾ ಇತ್ತು. ಎಲ್ಲೂ ಬೇಡ ಅಂತ ಅಂದ್ವಿ. ಆ ಟೈಮಲ್ಲಿ ಕರೆಕ್ಟಾಗಿ ನಾವು ಏನೋ ಅಮ್ಮ ಡಿಮಾರ್ಟಿಗೆ ಹೋಗಬೇಕು ಅಂತ ಅಂತಾಯಿದ್ರು, ನಮ್ಮಪ್ಪ ಫಿಲಮಿಗೆ ಹೋಗಬೇಕು ಅಂತಲೂ ಅಂತಾಯಿದ್ರು. ಅದಕ್ಕೆ ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗಿರಲಿಲ್ಲ. ಅದಕ್ಕೆ ಈಗ ಫೈನಲಿ ನಾವು ಡಿಮಾರ್ಟಿಗೆ ಬಂದಿದ್ದೀವಿ. ಇಲ್ಲೇನೋ ಮೂವಿ ಇದೆ ಅಂತಂದರು, ಬಟ್ ಅದೇನು ಮೂವಿ ಅದೇನೋ ಗೊತ್ತಿಲ್ಲ. ಏನೋ ಬುಕ್ಕಿಗೆಲ್ಲ ಮಾಡಿ ಎಲ್ಲ ಆಗಿದೆ ಅಂತ ಅಂದರು. ಬಟ್ ಏನೋ ನಮ್ಮಮ್ಮ ನನ್ನ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟು ನಮ್ಮಮ್ಮ ಒಳಗೆ ಹೊಂಟುಬಿಟ್ಟವ್ರೆ. ನಮ್ಮಮ್ಮ ಒಳಗೆ ಹೋಗ್ಬಿಟ್ಟವ್ರೆ. ನಮ್ಮಮ್ಮ ಒಳಗೆ ಹೋಗಿದ್ದಾರೆ. ಆ್ಯಕ್ಚುಲಿ ನಾನು ಈಚೆ ಇದ್ದೀನಿ. ಇಲ್ಲಿ ನಾನು ಪ್ರತೀಕ್ ಇಬ್ಬರೇ ಮಾತ್ರ ಇರೋದಿಲ್ಲ. ನೀವು ನೋಡ್ಬೋದು, ನಾವು ಮತ್ತು ಪ್ರತೀಕ್ ಇಬ್ಬರೇ ಇರೋದು. ನಾವು ಅಪ್ಪ ಗಾಡಿ ಕಾರ್ ನಿಲ್ಲಿಸ್ಬರ್ತೀವಿ ಅಂತ ಹೋಗಿ ನಿಲ್ಸಕ್ಕಂತ ಹೋಗಿದ್ದಾರೆ. ನಾನು ಮಾತ್ರ ಇರೋದು. ನೀವು ನೋಡ್ಬೋದಿಲ್ಲ, ಇವನು ಒಬ್ಬರೇ ಇರೋದಿಲ್ಲ. ಇವನು ಹೋಗ್ತೀನಿ ಅಂತ ಅಂದಿದ್ದ, ಬಟ್ ನಮ್ಮಮ್ಮ ಬೇಡ ಅಂತ ಅಂದವ್ರೆ. ಅದಕ್ಕೆ ಬಿಟ್ಟರು ಇಲ್ಲೇ ನನ್ನ ಜೊತೆಗೆ ಅಂತ. ನಾನು ಒಬ್ಬರೇ ಇರ್ತೀನಿ ಅಂತ. ಮತ್ತು ನಮ್ಮಮ್ಮ ಅವರ ನಿಜ ಕನ್ಫರ್ಮ್ ಎಲ್ಲಿಗೆ ಪ್ರತಿ. ಫ್ರೆಂಡ್ಸ್ ನಮ್ಮಪ್ಪ ಈಗಿನ ಜಸ್ಟ್ ಕಾರ್ ನಿಲ್ಲಿಸ್ಬಿಟ್ಟು ಬಂದವ್ರೆ. ನೀವು ನೋಡೋದು ನಮ್ಮಪ್ಪ ಅಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿ ಏನಕ್ಕೆ ಹೋಗ್ತಿರೋ ಗೊತ್ತಿಲ್ಲ. ಐ ಥಿಂಕ್ ಟೈಮಿಂಗ್ಸ್ ಎಷ್ಟು ಅಂತ ಕೇಳೋಕೆ ಹೋಗ್ತಾ ಇರಬೇಕು ಅನಿಸುತ್ತೆ. ನಾವನ್ನ ಇಲ್ಲೇ ನಿಂತವನೆ, ನೀವು ನೋಡ್ಬೋದು. ಅವಳಿಬ್ರು ಎಲ್ಲ ಇತ್ತವರೋ ಗೊತ್ತಿಲ್ಲ. ಅಪ್ಪ ಕಿವಿನೂ ಕೇಳಿಸ್ತಾ ಇಲ್ಲ. ನಮ್ಮ ಅಪ್ಪಂಗೆ ಸುಮ್ಮನೆ ಹೋಗ್ತಾ ಇದ್ದಾರೆ. ಸರಿ ನಾವು ಏನು KD ಫಿಲಮ್ ಅಂತೆ. ನಾನು ಕೇಳೇ ಇದೆ ನಮ್ಮ ಅಪ್ಪಂಗೆ ಹೇಳ್ತಾನೆ. ಅದೆಂತ ಫಿಲಮ್ ಅಪ್ಪ? ನೀನು ಈ ಲೋಕದಲ್ಲಿಲ್ಲ, ಅದಕ್ಕೆ KD ಫಿಲಮ್ ಅಂತ ಗೊತ್ತಿಲ್ಲ. ಧ್ರುವ ಸರ್ಜನ್ದು ನಡಿ. ಈಗ ಹೊಸ ಟ್ರೆಂಡಿಂಗ್ ಪ್ರೇಮ್ ಡೈರೆಕ್ಷನ್ ಧ್ರುವ ಸರ್ಜನ್ದು ಫಿಲಮ್. ಅದು ನಿನಗೆ ಗೊತ್ತಿಲ್ಲ ಅಷ್ಟೇ. ನನಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನೀನು ಹೇಳೇ ಇಲ್ಲ ಯಾವ ಫಿಲಮ್ ಕೇಳಿದ್ರೆ ನೀನು ಕೇಳಿ ಅಂತ ಅಂದ್ರೆ ಈಗ ಗೊತ್ತಾಯಿತು. ಫ್ರೆಂಡ್ಸ್ ನಮ್ಮಮ್ಮ ಆ್ಯಕ್ಚುಲಿ ಬರಲ್ಲ ಅಂತ ಅಂದಿದ್ರು. ನಾವು ಹೆಂಗೋ ಕರ್ಕೊಬಂದಿದ್ವಿ. ಹೊಟ್ಟೆ ಎಷ್ಟೈತೆ ಅಂತ ಅಂತಾರೆ. ಕೈಗೊಂಡು ಗೊತ್ತಿದ್ದೀವಿ. ಫಸ್ಟ್ ಇದು ಬಂತು, ಜನ ಆಗ್ಬಿಟ್ರು. ಅಲ್ಲಿ ಬಂತು, ಅಲ್ಲೂ ಸಮೇತ ಜನ ಆದರು. ನಾವೆಲ್ಲ ಇಲ್ಲೆಲ್ಲ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ. ನೋಡಿದ್ರೆ ಇಲ್ಲಿ ಬೇಗ ಬರ್ತಾನೆ ಇಲ್ಲ ಲಿಫ್ಟು. ಮೆಟ್ಲು ಹತ್ಕೊಂಡು ಹೋಗೋಣ ಅಂದರೆ ತುಂಬ ಮೇಲಿದೆ ಅಂತೆ ಹೋಗೋದಕ್ಕೆ. ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು, ನಾವು ಈಗ ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಫುಲ್ಲು AC ಎಲ್ಲ ಹಾಕಿ ಸೈಕಾಗಿದೆ ಮಾತ್ರ ಇಲ್ಲಿ ಪ್ಲೇಸು. ನೀವು ನೋಡ್ತಾ ಇರೋದು, ನಾನು ಇಲ್ಲಿ ಬಂದಿರೋದು ಫಸ್ಟ್ ಟೈಮ್ ಅನ್ಬೋದು ಡಿಮಾರ್ಟಲ್ಲಿ. ಈ ಚೆಕ್ಕಿಂಗು ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು. ಒಬ್ಬ ತೋರಿಸ್ತಾ ಇದ್ದಾರೆ ಬುಕ್ ಆಗಿದೆ ಅಂತ. ಏನೋ ಹೇಳಿದ್ರು, ಬಟ್ ಏನಂತ ಗೊತ್ತಿಲ್ಲ. ಇಲ್ಲಿ ಇನ್ನೂ ಮೂರು ಥರ ಇದೆ, ಬಟ್ ಎಲ್ಲೋಗೋದಾಗ ಗೊತ್ತಿಲ್ಲ ನನಗೂ.
ಫ್ರೆಂಡ್ಸ್, ನಾವಂತೂ ಫೈನಲಿ ಮೂವಿ ಎಲ್ಲ ನೋಡಾಯಿತು. ಈಗ ನೀವು ನೋಡ್ಬೋದು ಎಲ್ಲ ಆಗಿ ಲಾಸ್ಟು ಹೊರಡ್ತಾ ಇದೀವಿ. ಈಗ ಅಪ್ಪ ಸೀದಾ ಮನೆಗೆ ತಾನೆ. ಈಗ ಮನೆಗೆನಾ? ಮತ್ತು ಊಟ ಇಲ್ಲ ಯಾಕೆ? ಉಪವಾಸನೇ ಇವತ್ತು? ಮಮ್ಮ ಊಟ ನೋಡಿ, ನಮ್ಮಮ್ಮ ಆಲ್ರೆಡಿ ದಬಾಕ ಬಿಟ್ಟವ್ರೆ. ಮಮ್ಮ ಊಟ ಮಧ್ಯಾಹ್ನದ ಮಧ್ಯಾಹ್ನದ ಅದು ಬೆಳಗ್ಗೆ ಮಾಡಿದ್ದು ಈಗ ಮಧ್ಯಾಹ್ನ ಅಂತವ್ರೆ. ಅದು ಬೆಳಗ್ಗೆ ಏನು ಮಾಡಿದ್ರು, ಐ ಥಿಂಕ್ ಪಲಾವ್ ಮಾಡಿದ್ರು ಅನಿಸುತ್ತೆ. ನಮ್ಮನ್ನ ಕಾಲೇಜಿಗೆ ಬಂದು ತಿನ್ಕೊಬಿಟ್ಟವನೆ. ಬಟ್ ಫ್ರೆಂಡ್ಸ್, ನೀವು ಸಮೇತ ನೋಡ್ಬೋದು. ಅದು ಬಂದ್ಬಿಟ್ಟು ಏನೋ ಕೇಡಿ ಅಂತ ಮೂವಿ ನೇಮ್ ಬಂದ್ಬಿಟ್ಟು ಫುಲ್ಲು ಸೈಕಾಗಿದೆ. ಬಟ್ ನೀವು ಯಾರು ಮೀನ್ಸ್ ನನ್ನಷ್ಟು ಏಜ್ ಇದ್ದರೆ ಎಲ್ಲ ಬಿಡ್ತಾರೆ ಆಲ್ಮೋಸ್ಟು. ಬಟ್ ಎಲ್ಲ ಅಲ್ಲಿ ಏನು ಹೇಳ್ತಿದ್ರು ಅಂದರೆ 15+ ಇರಬೇಕು ಅಂತ ಅಂದರು. ಅಂದರೆ 15 years ಅಬೌವ್ ಮೇಲಿದ್ರೆ ಮಾತ್ರ ಬಿಡ್ತಾರೆ ಅಂದರು. ಬಟ್ ನನ್ನ ನೋಡಿ ಅವರೇನೂ ಹೇಳಿರಲಿಲ್ಲ. ಬಟ್ ನಮ್ಮ ಅಣ್ಣನ ನೋಡಿಬಿಟ್ಟು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಇನ್ನೇನು 2 months 18 ತುಂಬಿಡುತ್ತೆ ಅಂತ ಅಂದ್ಬಿಟ್ರು. ಅದಕ್ಕೆ ಓಕೆ ಅಂತ ಅಂದ್ಬಿಟ್ರು. ನಮ್ಮ ತಮ್ಮಂಗಂತೂ ಬಿಡಲೇ ಇಲ್ಲ ಎಷ್ಟೇ ಮಾಡಿದ್ರು. ಅದಕ್ಕೆ ನಮ್ಮಮ್ಮ ಮತ್ತು ಪ್ರತೀಕು ಬೇರೆ ಮೂವಿ ನೋಡಿದ್ರು. ಆಮೇಲೆ ಲಾಸ್ಟು ಒಂದು 1/2 hour ಹಂಗೆ ಬಂದು ಕೂತ್ಕೊಬಿಟ್ಟವ್ರೆ ನಮ್ದು ಇದಕ್ಕೆ. ಅವ್ರು ಬೇಗನೆ ಮುಗಿದ್ಬಿಟ್ರು. ಜಸ್ಟ್ ಅವ್ರು ಐ ಥಿಂಕ್ 2 hours, ನಮ್ಮದು 3.5 4 hours ನಮ್ಮದಿತ್ತು ಆ್ಯಕ್ಚುಲಿ ನಾವು ನೋಡಿದ್ದು. ಬಟ್ ಏನಂದರೆ ಅವರು ಒಂದು 1/2 hour ಅನ್ಕೋಬೋದು. 1/2 hour ಬಂದರೆ ಲಾಸ್ಟು ಇನ್ನೇನು 1/2 hour ಹಂಗೆ ಬಂದು ನೋಡಿಬಿಟ್ಟವ್ರು ಮೂವಿನ. ನೋಡಿ ನನಗೆ ಹೇಳ್ತಾನೆ, ಅಯ್ಯೋ ಹಿಂಗೈತೆ, ನಾನು ಬರಬೇಕಾಯ್ತು, ನಾನು ಮಿಸ್ ಮಾಡ್ಕೊಂಡೆ ಅಂತ. ಪ್ರತ್ಯೇಕ ನನ್ನ ಹತ್ರ ಹೇಳ್ತಿದ್ದ. ಅಯ್ಯೋ ಅವನು ಪಾಪ್ಕೊಂಡು ತಲೆ ಮೇಲೆ ಹಾಕ್ಕೊಂಡು ಡಬ್ಬ ಹಾಕ್ಕೊಂಡು ಬಂದುಬಿಟ್ಟ ಅವನಂತೂ. ಅದನ್ನು ನೋಡಿಬಿಟ್ಟು ನನಗೆ ಶಾಕು, ಅಯ್ಯೋ ಪಾಪ್ಕೊಂಡು ತೊಗೊಂಡ್ರಾ ಅಂತ. ಬಟ್ ನಮ್ಮಮ್ಮ ಹೊಟ್ಟೆ ಹಸ್ತಿದೆ ಅಂತ ಅನಿಸಲು ಹೇಳೋಕ್ಕಾಗಲ್ಲ, ತೊಗೊಂಡಿರ್ಬೇಕು ಅನಿಸುತ್ತೆ. ಅವ್ರು ತಿಂದರು. ಅವರು ನೀವೇನೋ ತಿಂದರು ಅಂತ ಕೇಳೋದಕ್ಕೆ ನಾವು ಫುಲ್ಲು ದೊಡ್ಡದು ಪಾಪ್ಕಾರ್ನ್ ತೊಗೊಂಡಿದ್ದೀವಿ. ಅವ್ರ ಜೊತೆ ಸ್ಯಾಂಡ್ವಿಚ್ ಎಲ್ಲ ತೊಗೊಂಡಿದ್ವಿ. ಮೀನ್ಸ್ ಅವ್ರು ಆಮೇಲೆ ಬಂದು ಸ್ಯಾಂಡ್ವಿಚ್ ಎಲ್ಲ ಕೊಟ್ಟರು ಅನ್ನೋದಕ್ಕೆ ಅವ್ನು ಶಾಕು. ನಾನು ಸ್ಯಾಂಡ್ವಿಚ್ ತಿನ್ನಬೇಕಾಗಿತ್ತು, ನಾನು ಮಿಸ್ ಮಾಡ್ಕೊಂಡೆ, ನಾನು ಬರಬೇಕಾಗಿತ್ತು ಅಂತ. ನಾನು ಹೇಳಿದೆ ಕೆಳಗೆ ಹಾಕ್ಬಿಟ್ಟಿದ್ರೆ ಮೇಲೆ ಬಂದಿಲ್ಲ, ಅವ್ನಿಗೆ ಗೊತ್ತಾಗಿಲ್ಲ ಎಲ್ಲಿ ಬರೋದು ಅಂತ. ಅದಕ್ಕೆ ಅವ್ನು ಮಿಸ್ ಮಾಡ್ಕೊಬಿಟ್ಟ. ಫ್ರೆಂಡ್ಸ್, ನಿಮಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ಥರ ಡೈಲಿ ವೀಡಿಯೋಸ್ ಬರ್ತಿರುತ್ತೆ. ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮನೆಗೆ ಹೋಗಲೇಬೇಡಿ. ಮತ್ತು ಎಲ್ಲರಿಗೂ ಬಾಯ್, ಗುಡ್ ನೈಟ್.